ಮೇಡಮ್, ನೀವು ಹೇಳ್ತಾ ಇದ್ದೆ ರಾಮಲಿಂಗಾರೆಡ್ಡಿ ಅವರ ಟೈಮ್, ಅವರು ಪ್ರಮಾಣ ವಚನವನ್ನ ಮಾಡಿದಂತಹ ಟೈಮ್ ಸರಿ ಇಲ್ಲ ಅಂತ ಹೇಳಿ. ಹಾಗಾದ್ರೆ ಉಳಿದ ಸಚಿವರ ಟೈಮ್ ಯಾವ ರೀತಿಯಾಗಿದೆ ಮೇಡಮ್, ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಇದರಿಂದ ಯಾಕಂದರೆ ಶನಿ ಯಾವಾಗ ಸೂರ್ಯ ಒಬ್ಬರನ್ನೊಬ್ಬರು ನೋಡ್ತಾರೆ, ಈ ಉಳಿದ ಸಚಿವರುಗಳು ಕೂಡ ಎಲ್ಲೋ ಒಂದು ಕಡೆ ರಾಜೀನಾಮೆ ಕೊಡ್ತೀವಿ ಅಂತ ಬರ್ತಾರೆ. ಯಾಕಂದರೆ ಆ ಒಂದು ಗ್ರಹಗತಿಗಳು ಏನಾಗುತ್ತೋ ಅದನ್ನೇ ಹೇಳುತ್ತೆ. ನಿಮಗೇನು ಅನಿಸುತ್ತೆ ಇವಾಗ? ನನ್ನ ಪ್ರಕಾರ ಆ ಒಂದು ಟೈಮ್ ಇವಾಗ ನಡೀತಾ ಇರೋದು ಏನು ಅನಿಸುತ್ತೆ ನಿಮಗೆ? ನಮಗೆ ಒಳ್ಳೇದಾಗುತ್ತೆ ಅಂತಾನೆ ಅನ್ಸುತ್ತೆ. ಯಾಕಂತ ಅಂದ್ರೆ ಅವರು ಪ್ರಮಾಣ ವಚನವನ್ನ ಮಾಡಿದ ಟೈಮ್ DK ಶಿವಕುಮಾರ್ ಅವರು ಆಲ್ಮೋಸ್ಟ್ ಎಲ್ಲ ಗುರೂಜಿ ಅವ್ರ ಹತ್ರ ಅವರ ಹೇಳಿ ಟೈಮನ್ನು ಆ ಟೈಮಿಗೆ ತಗೊಂಡಿತ್ತು. 4:15 ಸುಮಾರಿಗೆ ಅವರು ಪ್ರಮಾಣ ವಚನವನ್ನ ಮಾಡಿದಂತಹ ಟೈಮು ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಯಾವ ರೀತಿಯಾಗಿದೆ ಅದು? ನೋಡಿ, ನಾನು ಮೊದಲೇ ಹೇಳಿದ್ದೆ, ಅವರ ಒಂದು ಜಾತಕ ಚೆನ್ನಾಗಿದೆ, ಅವರ ಒಂದು ದಶಾಭುಕ್ತಿ ಏನು ನಡೀತಿದೆ ಅದು ಕೂಡ ತುಂಬ ಚೆನ್ನಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಒಂದು ಮುಹೂರ್ತ ಇನ್ನೂ ತುಂಬ ಚೆನ್ನಾಗಿರೋದು ಮಾಡ್ಕೊಳ್ಬೋದಾಗಿತ್ತು ಅಂತ ಫಸ್ಟೇ ಹೇಳಿದೆ. ಸೊ ಅದು ಕೂಡ ಇವಾಗ ಹೇಳ್ತಾ ಇದ್ದೀನಿ, ಇನ್ನೂ ಸ್ವಲ್ಪ ಒಳ್ಳೆ ಮುಹೂರ್ತದಲ್ಲಿ ಮಾಡ್ಕೊಳ್ಬೋದಾಗಿತ್ತು. ಆದರೆ ಅವ್ರಿಗೇನು ತೊಂದರೆ ಆಗೋದಿಲ್ಲ, ಅವ್ರಿಗೆ ಯಾವ ತೊಂದರೆನೂ ಆಗೋದಿಲ್ಲ. ಇದೇ ರೀತಿ ಕೆಲವೊಂದು ಅಧಿಕಾರಿಗಳು, ಕೆಲವೊಂದು ಸಚಿವರುಗಳು ಇದೇ ರೀತಿ ಒಂದು ಏನು, ಯಾಕಂದರೆ ಆ ಒಂದು ಶನಿ ಸೂರ್ಯ ನೋಡೋದ್ರಿಂದ ಮತ್ತು ಎಲ್ಲೋ ಒಂದು ಕಡೆ ಆ ಒಂದು ಟೈಮು, ಯಾಕಂದರೆ ಸೂರ್ಯ 8ನೇ ಮನೇಲಿ ಇರೋದ್ರಿಂದ ಆ ಟೈಮ್ಗೆ ಏನಾಗುತ್ತೆ, ಅಧಿಕಾರಿಗಳೆಲ್ಲ ಪ್ರವಾಪ ಆಗ್ತಾ ಕೂತ್ಕೊಳ್ತಾರೆ. ಅಂದರೆ ಇನ್ನು ಒಳ್ಳೆ ಪೋಸ್ಟ್ ಬೇಕಾಗಿತ್ತು ನಮಗೆ, ಇನ್ನು ಅದು ಬೇಕಾಗಿತ್ತು, ಇದು ಬೇಕಾಗಿತ್ತು ಅಂತ ಬೇಡಿಕೆಗಳನ್ನ ಶುರು ಮಾಡ್ತಾ ಹೋಗ್ತಾರೆ. ಇದು ಕೂಡ ನಡೆಯುತ್ತೆ. ಆ ಬೇಡಿಕೆ ಶುರು ಮಾಡ್ಕೊಂಡಾಗ ಎಲ್ಲ ಒಂದು ಕಡೆ ನಾವು ಇರೋದಿಲ್ಲ, ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳೋ ಅಂಥ ಒಂದು ಇದು ನಡೀತಾ ಹೋಗುತ್ತೆ. ಅದು ಕೂಡ ಈ ಒಂದು ಟೈಮ್ ಆಗಿರ್ಬೋದು, ಅಥವಾ ಇವರ ಜಾತಕ ವಂಡರ್ಫುಲ್ ಅಂತ ಹೇಳಿದೆ. ಸೊ ಟೈಮ್ ಚೆನ್ನಾಗಿದೆ. ಆದರೆ ಬೇರೆಯ ಸಚಿವರುಗಳಿಗೆ, ಬೇರೆ ಅಧಿಕಾರಿಗಳಿಂದ ತೊಂದರೆಗಳು ಈ ಥರ ಕೆಲವೊಂದು ಬರ್ತಾನೆ ಇರುತ್ತೆ. ಇದನ್ನು ಹೇಳುತ್ತೆ ಇವರ ಒಂದು ಟೈಮು. ಸೊ ಹಾಗಾಗಿ ಇದನ್ನು ಹೇಳಬೇಕಾದ್ರೆ ಅವ್ರದ್ದು 3ನೇ ತಾರೀಕು ಅಂತ ಹೇಳಿದೆ. ಯಾಕೆ ಅಂತಂದರೆ ಇವರು ಹುಟ್ಟಿರೋದು 15ನೇ ತಾರೀಕು, ಇವರ ಡೇಟ್ ಆಫ್ ಬರ್ತ್ ಬಂದು 15ನೇ ತಾರೀಕು ಆಗಿರುತ್ತೆ. ಅದರ ಜೊತೆಗೆ 3ನೇ ತಾರೀಕು ಪ್ರಮಾಣ ವಚನವನ್ನು ಸ್ವೀಕರಿಸಿರ್ತಾರೆ. ಜೊತೆಗೆ ಮುಂಚೆನೇ ಹೇಳಿದ್ದೆ ಕೂಡ ನಾನು, ಇವರೇ CM ಆಗ್ತಾರೆ, ಇಂಥ ಟೈಮ್ಗೆ ಆಗ್ತಾರೆ ಅಂತ ಕೂಡ ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಸೊ ಅದೇ ಟೈಮ್ಗೆ ಇವರು CM ಆಗಿದ್ದಾರೆ, ಅದೇ ಟೈಮ್ಗೆ ಕೂಡ ಇವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅದಿನ್ನೂ ಸ್ವಲ್ಪ ಬೆಟರ್ ಆಗಿರಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಕಾಂಟ್ರವರ್ಸಿಗಳು ಏನಿದೆ ಇದು ಬರ್ತಾನೆ ಇರುತ್ತೆ. ಜೊತೆಗೆ ಅಧಿಕಾರಿಗಳಿಂದ ಸ್ವಲ್ಪ ತೊಂದರೆಗಳು, ಅಧಿಕಾರಿಗಳಿಂದ ಇವಾಗ ನೋಡಿ, ಇದು ಒಂದೊಂದೇ ಯಾಕಂದರೆ ಅವ್ರು ಏನಂತಾರೆ, ಪೋಸ್ಟಿಂಗ್ ಕೇಳ್ತಾ ಹೋಗ್ತಾರೆ. ಇವತ್ತು ಸಚಿವರುಗಳು ಆಗಿರ್ತಾರೆ, ನಾಳೆ ದಿನ ಅಧಿಕಾರಿಗಳು ಯಾರಿರ್ತಾರೆ ಅವ್ರು ಆಗ್ತಾರೆ. ಅವರು ಕೆಲವೊಂದು ಬೇಡಿಕೆಗಳನ್ನ, ದಿನ ಒಂದೊಂದು ಬೇಡಿಕೆಗಳನ್ನ ತಂದಿಡ್ತಿರ್ತಾರೆ, ಹೇಳಿದ್ನಲ್ಲ. ಆದರೆ ಕುಜ ಮಾತ್ರ ತುಂಬ ಎಕ್ಸಲೆಂಟ್ ಆಗಿರೋದ್ರಿಂದ ಕುಜ ಏನು ಮಾಡ್ತಾನೆ, ಭೂಮಿ ವ್ಯವಹಾರ ಮಾಡೋರಿಗೆ, ಲ್ಯಾಂಡ್ ಡೆವಲಪರ್ಸ್ಗೆ, ಅದೇ ರೀತಿ ಈ ಒಂದು ಬಿಸ್ನೆಸ್ ಮ್ಯಾನ್ಗಳಿಗೆಲ್ಲ ತುಂಬ ಚೆನ್ನಾಗಿ, ತುಂಬ ಮಾಡಿಸಿರೋವಂಥ ಟೈಮ್ ಆಗಿರುತ್ತೆ. ಅದು ತುಂಬ ಚೆನ್ನಾಗಿ ಅವ್ರಿಗೆ ಪ್ರವಾಪ ಆಗುತ್ತೆ. ಅಂಥವರು ತುಂಬ ಚೆನ್ನಾಗಿರ್ತಾರೆ. ಮತ್ತು ಹೆಣ್ಣು ಮಕ್ಳಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಚಂದ್ರ ಅಂತ ಬಂದಾಗ ಏನು ಲಿಕ್ಕರ್ ಬಿಸ್ನೆಸ್ ಇರುತ್ತೆ, ಅಥವಾ ಬೇರೆ ಬೇರೆ ಬಿಸ್ನೆಸ್ಗಳು ಮಾಡ್ತಾರೆ, ಅವರೆಲ್ಲರೂ ಕೂಡ ತುಂಬ ಚೆನ್ನಾಗಾಗ್ತಾರೆ. ಇದು ಕೂಡ ಯಾಕಂದರೆ ಸರ್ಕಾರಕ್ಕೆ ಯಾವುದರಿಂದ ಲಾಭ ಆಗ್ತಿರುತ್ತೆ ಆ ಲಾಭ ಹೆಚ್ಚಾಗ್ತಾ ಹೋಗುತ್ತೆ. ಹೌದು, ಆ ಲಾಭವನ್ನು ಹೆಚ್ಚು ಮಾಡ್ತಾ ಹೋಗ್ತಾರೆ. ಆದರೆ ಈ ಥರ ಒಂದು ತೊಂದರೆಗಳು ಇವಾಗ ನೋಡಿ, ಇನ್ನು ಒಂದೊಂದೇ ಬೇರೆ ಬೇರೆ ಸಚಿವರುಗಳೆಲ್ಲರೂ ಕೂಡ ಎಲ್ಲ ಒಂದು ಕಡೆ ಪ್ರೈವೇಟನ್ನು ಕೇಳ್ತಾರೆ, ಪ್ರೈವೇಸಿಯನ್ನು ಕೇಳ್ತಾ ಹೋಗ್ತಾರೆ. ಅವ್ರಿಗೆ ಬೇಕಾದಂತಹ ಕೆಲವೊಂದು ಇದನ್ನು ಆರ್ಡರ್ಸ್ನ ಇವ್ರ ಮುಂದೆ ತರ್ತಾ ಹೋಗ್ತಾರೆ. ಬೇಡಿಕೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಬೇಡಿಕೆಗಳನ್ನ ಪೂರೈಸಬೇಕು, ಇಲ್ಲ ಪೂರೈಸಿಲ್ಲ ಅಂತ ಅಂದರೆ ಈ ರೀತಿ ರಾಜೀನಾಮೆ ಕೊಡ್ತಕ್ಕಂಥದ್ದು, ಅಥವಾ ಅಧಿಕಾರಿಗಳು ಏನು ಅವರ ಅಧಿಕಾರದಿಂದ ಹೊರಗಡೆ ಬರ್ತಕ್ಕಂಥದ್ದು, ಈ ಥರದ್ದೆಲ್ಲ ನಡೀತಾ ಹೋಗುತ್ತೆ. ಸರ್ಕಾರದಲ್ಲಿ ಈ ಥರ ಒಂದು ಬದಲಾವಣೆಗಳು ನಡೀತಾ ಹೋಗುತ್ತೆ. ಇದು ಕೂಡ ಇವರ ಒಂದು ಇದರಲ್ಲಿ ನಡೀತಾ ಹೋಗುತ್ತೆ. ಸೊ ಅದಕ್ಕೆ ಇವಾಗ ನೀವು ರಾಮಲಿಂಗಾರೆಡ್ಡಿ ಅವರು, ಯಾಕಂದರೆ ಇದು ಉದಾಹರಣೆಯಾಗಿ ಇದನ್ನು ನೋಡಿರ್ತೀರ, ರಾಮಲಿಂಗಾರೆಡ್ಡಿ ಅವರು ಇವತ್ತು ರಾಜೀನಾಮೆ ಕೊಡೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಅವರ ಬೇಡಿಕೆ ಕೂಡ ಇರುತ್ತಲ್ವಾ, ಇವಾಗ ಸುಮ್ಮನೆ ಯಾರು ರಾಜೀನಾಮೆ ಕೊಡೋದಿಲ್ಲ, ಅವರ ಬೇಡಿಕೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಬೇಡಿಕೆಗಳನ್ನ ಪೂರೈಸಬೇಕಾಗತ್ತೆ. ಆ ಪೂರೈಕೆ ಇಲ್ಲ ಅಂದಾಗ ಈ ರೀತಿ ಇವತ್ತಿನ ಡೇಗೆ ಇದು ಫಸ್ಟ್, ಓಕೆನಾ?
ಈ ಥರದ ಒಂದು ಇದು ನಡೀತಾನೆ ಇರುತ್ತೆ. ಯಾಕಂದರೆ ಆ ಒಂದು ಗ್ರಹಗತಿಗಳು ನಾನು ಏನು ಹೇಳಿದೆ, ಆ ಗ್ರಹಗತಿಗಳ ಒಂದು ಸಂಚಲನ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಇವು ಬೇರೆ ಸಚಿವರುಗಳಿಗೆ ಸ್ವಲ್ಪ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು.